ಸುಭಾಷಿತ ಸನ್ಮಾರ್ಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸುಭಾಷಿತ ವನಾನಿ ದಹಾತೋ ವನ್ಹೇ ಸಖಾ ಭವತಿ ಮಾರುತಃ ಸ ಏವ ದೀಪನಾಶಾಯ ಕೃಷೇ ಕಸ್ಯಾಸ್ತಿ ಸಹೃದಂ. ಒಂದು ಸಣ್ಣ ಬೆಂಕಿಯ ಕಿಡಿ ಕಾಡಿನಲ್ಲಿ ಇದ್ದಾಗ ಗಾಳಿ ಆ ಬೆಂಕಿಗೆ ಸ್ನೇಹಿತನಾಗ್ಬಿಡ್ತಾನ. ಆ ಬೆಂಕಿ ಇಡೀ ಕಾಡನ್ನೇ ಸುಟ್ಟು ನಾಶ ಮಾಡಿಬಿಡ್ತದ. ಆ ಗಾಳಿ ಬಂದಷ್ಟು ಬೆಂಕಿ ಜೋರಾಗ್ತದ, ಇಡೀ ಕಾಡೆಲ್ಲ ನಾಶ ಆಗೋಗ್ತದ. ಹಂಗಾಗಿ ಕಾಡಿನಲ್ಲಿ ಆ ಬೆಂಕಿಯ ಕಿಡಿಗೆ ಗಾಳಿ ಸ್ನೇಹಿತನಾಗ್ತಾನ. ಇಷ್ಟಿದ್ದ ಬೆಂಕಿಯನ್ನ ಇಷ್ಟು ದೊಡ್ಡ ಜ್ವಾಲೆಯನ್ನಾಗಿ ಮಾಡ್ತಾನ. ಅದೇ ದೀಪ, ಮನೆಯಲ್ಲಿ ದೇವರ ಮುಂದೆ ಹಚ್ಚಿರುವ ದೀಪ ಅಥವಾ ಪ್ರಣತಿಯಲ್ಲಿರುವ ದೀಪ, ಕ್ಯಾಂಡಲ್ ಅಲ್ಲಿ ಉರಿಯುವಂತ ದೀಪ, ಒಂದು ಸಣ್ಣ ದೀಪ ಅದಂತ ತಿಳ್ಕೊಡ್ರಿ. ಆ ದೀಪಕ್ಕೆ ಜೋರಾದ ಗಾಳಿ ಬೀಸಿದ್ರೆ ಆ ದೀಪ ಆರಿ ಹೋಗ್ತದ. ಅದೇ ದೀಪಕ್ಕೆ ಆ ಗಾಳಿ ಶತ್ರು ಆಗ್ತಾನ. ಆದ್ರೆ ಕಾಡಿನಲ್ಲಿರುವಂತಹ ಕಿಚ್ಚಿಗೆ ಆ ಗಾಳಿ ಮಿತ್ರನಾಗ್ತಾನ. ಇದು ಸುಭಾಷಿತ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತ ಸುಭಾಷಿತ ಆಗಿದೆ. ಯಾರು ದುರ್ಬಲರಿರ್ತಾರೋ, ಬಹಳ ಸಹೃದಯಿ ಇರ್ತಾರೋ, ಸಂಭಾಯಿತರು ಅಂತ ನಾವು ಕರಿತೀವಲ್ಲ, ಬಹಳ ಮುಗ್ಧರು, ಸಂಭಾಯಿತರು, ಸಹಾಯಕರು, ಸೌಮ್ಯ ಸ್ವರೂಪದವರು, ಏನನ್ನೂ ಮಾಡುವವರಲ್ಲ, ಎಲ್ಲದಕ್ಕೂ ಹೆದರುವವರು, ಇಂಥವರು ಬೇಗ ನಾಶ ಆಗಿ ಹೋಗ್ತಾರ. ಇಂಥವರಿಗೆ ಯಾರ ಸಹಾಯವೂ ಸಿಗೋದಿಲ್ಲ. ಯಾರು ಪವರ್ಫುಲ್ ಆಗಿರ್ತಾರ, ಅವ್ರು ಎಷ್ಟೇ ಪವರ್ಫುಲ್ ಆಗ್ತಾರ, ಜನ ಅಷ್ಟವ್ರಿಗೆ ಸಪೋರ್ಟ್ ಮಾಡ್ತಾರ, ಅವ್ರ ಬೆನ್ನಿಂದನೇ ಹೋಗ್ತಾರ, ಅವರನ್ನೇ ಮಿತ್ರರನ್ನಾಗಿ ಮಾಡ್ಕೋತಾರ. ಇದು ಸಮಾಜದ ಮನೋಗುಣ. ಸಾವಿರಾರು ವರ್ಷಗಳಿಂದ ಸಮಾಜ ಹಿಂಗೆ ನಡ್ಕೊಂಡ್ ಬಂದದ್ದು. ಬಲಿಷ್ಠರು ಯಾರಿರ್ತಾರೆ, ಬಲಶಾಲಿಗಳು ಯಾರಿರ್ತಾರೆ, ಅವ್ರ ಹಿಂದೆನೇ ಜನ ಇರ್ತಾರೆ. ದುಡ್ಡು ಯಾರ ಹತ್ರ ಇರ್ತೋ ಅವ್ರ ಹಿಂದೆನೇ ಜನ ಇರ್ತಾರೆ. ಯಾರು ದುರ್ಬಲರಿರ್ತಾರ, ದುಡ್ಡಿನಿಂದ ಆಗ್ಲಿ, ಮನಸ್ಸಿನಿಂದ ಆಗ್ಲಿ, ದೇಹದಿಂದ ಆಗ್ಲಿ, ಅವರು ನಾಶ ಆಗಿ ಹೋಗ್ತಾರ. ಹಂಗಾಗಿ ನಾವು ಸಮಾಜದಲ್ಲಿ ಗಟ್ಟಿಯಾಗಿ ತಲೆ ಎತ್ತಿ ಜೀವನ ಮಾಡ್ಬೇಕು ಅಂದ್ರೆ ನಮ್ಮ ಸಂಬಂಧಿಕರನ್ನ, ಸ್ನೇಹಿತರನ್ನ, ಸಂಪಾದನೆಯನ್ನ, ಆರೋಗ್ಯವನ್ನ ಎಲ್ಲವನ್ನೂ ನಾವು ಬೆಳೆಸ್ಕೋಬೇಕು. ಹೆಸರನ್ನ ಪ್ರಖ್ಯಾತಿ ಮಾಡ್ಕೋಬೇಕು. ಅದಕ್ಕೆ ಪರಿಶ್ರಮ ಪಡಬೇಕು. ಅದಕ್ಕೆ ಏನೇ ಖರ್ಚು ಬಂದ್ರು, ಏನೇ ಕಷ್ಟ ಬಂದ್ರು ಎದುರಿಸ್ಲಿಕ್ಕೆ ತಯಾರಿರ್ಬೇಕು. ಅಂದಾಗ ಮಾತ್ರ ನಾವು ದೊಡ್ಡವರಾಗ್ತೀವಿ. ಎಂಥದ್ದೇ ಕಷ್ಟಗಳು ಬರಲಿ ಅದನ್ನ ಹೊಡೆದು ಹಾಕ್ತೀವಿ. ಇಲ್ಲ ಅಂದ್ರೆ ನಾವು ನಾಶವಾಗಿ ಹೋಗ್ತೀವಿ. ಈ ಒಂದು ವಾಕ್ಯಕ್ಕೆ ನಾನು ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ಈ ವಿಷಯ ಶುಭವನ್ನು ಉಂಟು ಮಾಡಲಿ, ಎಲ್ಲರಲ್ಲಿ ಒಂದು ಹೊಸ ಚೇತನಾ ಶಕ್ತಿಯನ್ನ, ಚೈತನ್ಯವನ್ನ ತರಲಿ ಅಂತ ಆಶಿಸುತ್ತಾ ನಾನು ಈ ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದ.